ಪಾಸ್ಟರ್ಗಳು ಕೂಡ ವ್ಯಭಿಚಾರ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಅವ್ರು ನಿಜವಾದ ಕ್ರೈಸ್ತರು ಅಂದರೆ ಕ್ರಿಸ್ತನ ಮಾತಿಗನುಸಾರವಾಗಿ ನಡೆಯುವವನು ನಿಜವಾದ ಕ್ರೈಸ್ತನು ಪ್ರೇರೆ. ಅದು ಯೇಸು ಪ್ರಭುನೇ ಹೇಳಿದ್ದಾರೆ, ಎರಡನೇ ಮಾತಿಲ್ಲ ಅಲ್ಲಿ. ಯೇಸು ಪ್ರಭುನ ಯಾರು ಹಿಂಬಾಲಿಸ್ತಾರೋ ಅಂದರೆ ಅವ್ರ ಆಜ್ಞೆಯನ್ನು ಕೈಕೊಂಡು ನಡೀತಾರೋ ಅವರು ನಿಜವಾದ ಕ್ರೈಸ್ತರು. ಇವಾಗ ನಿಮ್ಮ ಮಗ ಇರ್ತಾನೆ, ನಿಮ್ಮ ಮಗಳು ಇರ್ತಾಳೆ, ನೀವು ಹೇಳೋ ಮಾತು ಒಂದು ಕೇಳಲ್ಲ, ಎಲ್ಲ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು. ಓಕೆನಾ? ಎಲ್ಲ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು. ವ್ಯಭಿಚಾರ ಮಾಡಬೇಡ ಅಂದರೆ ವ್ಯಭಿಚಾರ ಮಾಡುವಂಥದ್ದು, ಕುಡಿಬೇಡ ಕಣೋ ಕುಡಿಯುವಂಥದ್ದು, ತಂದೆ ತಾಯಿ ಆದಂಥ ನಮ್ಗೆ ಹೊಡಿಬೇಡ ಅಂದ್ರೆ ನಿಮ್ಗೆ ಹೊಡೆಯುವಂಥದ್ದು, ನಾಲ್ಕು ಜನದ ಹತ್ರ ಕೆಟ್ಟ ಹೆಸರು ತಂದ್ಕೊಡುವಂಥ ಕೆಲಸ ಮಾಡೋದು. ನೀವೇನಂತೀರಾ? ಆಚೆ ಕಡೆ ಹೇಳ್ಕೊತೀರ ನನ್ನ ಮಗ ಅಂತ, ಇನ್ನು ಹೇಳ್ಕೊತೀರಾ? ಮುಜುಗುರ ಪಡ್ತೀರ ತಾನೆ? ಯೇಸು ಪ್ರಭು ಹೇಗೆ ಒಪ್ಕೋತಾರೆ ಅವ್ರನ್ನ ನನ್ನವನು ಅಂತ? ಥಿಂಕ್ ಮಾಡಿ, ಒಂದು ಚೂರು ಮೈಂಡ್ಗೆ ಕೆಲಸ ಕೊಡಿ. ಹುಚ್ಚುಚ್ಚಾಗೆ ಮಾತಾಡೋಕೆ ಹೋಗಬೇಡಿ. ಯಾರೋ ಒಬ್ರು ಥರ್ಡ್ ಕ್ಲಾಸ್ ಕೆಲಸ ಮಾಡೋದ್ರಿಂದ ಎಲ್ಲ ಕ್ರೈಸ್ತರಿಗೆ ಕೆಟ್ಟಷ್ಟು ತರಬೇಡಿ. ಈಗಲೂ ಕಂಪ್ಲೇಂಟ್ ಹೋಗಿ ವಿಚಾರಿಸಿ, ನೀವು ಪೊಲೀಸ್ ಸ್ಟೇಷನಲ್ಲಿ ಹೋಗೋಣ, ವಿಚಾರಿಸೋಣ, ಫೈಲ್ ತಗ್ಸೋಣ. ಅವನ ಕುಲ ಏನೋ, ಅವನ ಗೋತ್ರ ಏನೋ, ಅವನು ಏನು ಹೆಸರು, ಅವನು ಯಾವ ಜನಾಂಗದವನು ಅಂತ ಒಂದು ಸಾರಿ ಲಿಸ್ಟ್ ತೆಗೆದ್ರೆ ಅತಿ ಕಡಿಮೆಯಾಗಿ ಬರುವಂಥದ್ದೇ ಕಂಪ್ಲೇಂಟ್ ಲಿಸ್ಟು ಕ್ರೈಸ್ತರು. ನಿಜ ಪ್ರಿಯ, ನಿಜ. ಅದರಲ್ಲೂ ಕ್ರೈಸ್ತರು ಅಂತ ಹೇಳ್ಕೊಂಡು ಪರೋಡಿಗಳ ಥರ ಇರ್ತಾರೆ ಬೇರೆ. ಇಲ್ಲಿವರೆಗೂ ಡಾಲರ್ ಹಾಕೋತಾರೆ, ಯೇಸು ಕ್ರಿಸ್ತನ ಶಿಲುಬೆ ಮಾತ್ರ ಹಾಕೋತಾರೆ. ಕುಡಿಯುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಹೊಡೆದಾಟ ಮಾಡುವಂಥದ್ದು. ಅವ್ರು ನಿಜವಾದ ಕ್ರೈಸ್ತರಲ್ಲ. ಅವರು ಪರೋಡಿಗಳು, ಪೊರ್ಕಿಗಳು, ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರಲ್ಲ. ಅವ್ರು ದೆವ್ವದ ಸಂತಾನದವರು ಅಂತ ಯೇಸು ಕ್ರಿಸ್ತನ ಹೇಳಿದ್ದಾನೆ. ನೀವು ನಿಮ್ಮ ತಂದೆಯನ್ನು ನಿಮ್ಮ ತಂದೆಯ ಇಚ್ಛೆಯನ್ನು ಪೂರೈಸುವಂಥ ಅವನ ಮಕ್ಕಳು, ಸೈತಾನನ ಮಕ್ಕಳು ಅಂತ ಯೇಸು ಪ್ರಭುನೇ ಹೇಳಿದ್ದಾರೆ. ನಾನು ಹೇಳುವಂಥದ್ದು ಅದಲ್ಲ, ಯೇಸು ಪ್ರಭುನೇ ಹೇಳಿದ್ದಾರೆ ವಾಕ್ಯದಲ್ಲಿ. ಮತ್ತು ಇದನ್ನು ನೋಡಿ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಬಾಯಿ ಬಂದಾಗ ಮಾತಾಡೋಕೆ ಹೋಗ್ಬಿಡಿ ಕ್ರೈಸ್ತರು ಎಲ್ಲರೂ ಒಂದೇ ಥರ ಅಂತ. ಲೀಸ್ಟ್ ನೋಡಿ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಹೇಳಿ ನೀವು. ಓಕೆನಾ? ಮುಂದಕ್ಕೆ ಬರೋಣ. ನೋಹನ ಕಾಲದಲ್ಲಿ ನೋಡಿದಪ್ಪ, ಇಲ್ಲೇನು? ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದನಿಗಿಂತಲೂ ಬಲಿಷ್ಠ. ತನ್ನ ಶರೀರವನ್ನು ವ್ಯಭಿಚಾರಕ್ಕೆ, ಹಾದ್ರಕ್ಕೆ, ಕಳ್ಳತನಕ್ಕೆ, ಪ್ರೀತಿ ಪ್ರೇಮವಂತ ಕಾಮಭಿಲಾಷಕ್ಕೆ, ಕುಡುಕುತನಕ್ಕೆ, ಕಳ್ಳತನಕ್ಕೆ ಒಪ್ಪಿಸಿ ಕೊಡದೆ ಇದನ್ನು ಪವಿತ್ರವಾಗಿಟ್ಟುಕೊಂಡು, ಈ ಕೈ ಧರ್ಮದ ಕಾರ್ಯವನ್ನು ಮಾಡುವಂಥದ್ದು, ಈ ಕಣ್ಣು ಪವಿತ್ರವಾಗಿ ನೋಡುವಂಥದ್ದು, ಈ ಹೃದಯ ಕೆಟ್ಟದ್ದನ್ನು ಆಲೋಚನೆ ಮಾಡುವುದಕ್ಕೆ ಬಿಡದಂತೆ, ಈ ಕಾಲುಗಳು ಕೇಡನ್ನು ಬಗೆಯುವುದಕ್ಕೆ ಹೋಗದಂತೆ, ಈ ಶರೀರಗಳನ್ನು, ಅವಯವಗಳನ್ನು ನೀನು ಆಳ್ವಿಕೆ ಮಾಡ್ತೀಯಲ್ಲ ನೀತಿಯಿಂದ, ಇದು ನೀನು ಶೂರನಿಗಿಂತಲೂ ಶ್ರೇಷ್ಠ, ಮಹಾರಾಜನಿಗಿಂತಲೂ ಶ್ರೇಷ್ಠ ನೀನು.